ನಮಸ್ಕಾರ ವೀಕ್ಷಕರೇ, ನಾನು ವಿಜಯಕುಮಾರ್ PK, ಲ್ಯಾಪ್ರೋಸ್ಕೋಪಿ ಮತ್ತು IVF ಸ್ಪೆಷಲಿಸ್ಟ್, ವರ್ಧಮಾನ ಹಾಸ್ಪಿಟಲಿಂದ ನಿಮ್ಮ ಜೊತೆಗೆ ಮಾತಾಡ್ತಾ ಇದ್ದೀನಿ. ಈಗ ಮಕ್ಕಳು ಬೇಕು ಅಂತ ಬಂದಾಗ ಬೇಸಿಕ್ ಟೆಸ್ಟ್ ಏನು ಮಾಡಬೇಕು ಅಂತ ಎಲ್ರಿಗೂ ಒಂದು ತಿಳುವಳಿಕೆ ಕೊಡೋಕ್ಕೆ ನಾನು ಮಾತಾಡ್ತಾ ಇದ್ದೀನಿ. ಇಂಪಾರ್ಟೆಂಟ್ ನೋಡಿ, ಒಂದು ಮದುವೆ ಆದಾಗ ಮಕ್ಕಳಾಗದೇ ಇದ್ದಾಗ ಯಾವುದೇ ಟೆಸ್ಟ್ ಮಾಡಬೇಕಂತ ತುಂಬ ಜನ ಡಾಕ್ಟರ್ಸು ತುಂಬ ಟೆಸ್ಟ್ಗಳು ಮಾಡಿಕೊಡ್ತಾರೆ. ಆಗಲಾಗಿಲ್ಲ. ಇಂಪಾರ್ಟೆಂಟ್ ಟೆಸ್ಟು ಪುರುಷರಲ್ಲಿ ಯಾವುದು ಮತ್ತು ಸ್ತ್ರೀಯಲ್ಲಿ ಯಾವುದು ಅಂತ ಹೇಳ್ತೀನಿ. ಪುರುಷರಲ್ಲಿ ಮೇಯ್ನ್ ಇಂಪಾರ್ಟೆಂಟ್ ಅಂದರೆ ಸೆಮೆನ್ ಅನಾಲಿಸಿಸು. ಅದು ಒಂದು ಸಿಂಪಲ್ ಟೆಸ್ಟು. ಅದರಿಂದ ನಮಗೆ ತುಂಬ ಮಾಹಿತಿ ಗೊತ್ತಾಗುತ್ತೆ. ಅಂದರೆ ಇಷ್ಟು ವರ್ಷದಿಂದ ಜೊತೆಗಿದ್ದಾರೆ, ಇದರಲ್ಲಿ ಪ್ರಾಬ್ಲಮ್ ಇದೆ ಇವರಿಂದ. ಸೆಮೆನ್ ಅನಾಲಿಸಿಸ್ ಅಂದರೆ ಸಿಂಪಲ್ ಟೆಸ್ಟು. ಅದಕ್ಕೆ 3 ದಿವಸ ಇಬ್ಬರು ಸೇರಬಾರ್ದು. 3 to 5 days ಗ್ಯಾಪ್ ಇಟ್ಕೊಂಡು ಬಂದುಬಿಟ್ಟು ಸ್ಯಾಂಪಲ್ ಕೊಡಬೇಕು. ಅದು ಸ್ಯಾಂಪಲ್ ಕಲೆಕ್ಷನ್ಸು ಎಲ್ಲಿ ಮಾಡಬೇಕಂದ್ರೆ, ಎಲ್ಲಿ ಟೆಸ್ಟ್ ಮಾಡ್ತೀರಾ ಅದೇ ಕ್ಲಿನಿಕಲ್ಲಿ ಮಾಡಿದ್ರೆ ತುಂಬ ಒಳ್ಳೆಯದು. ಯಾಕಂದರೆ ನೀವು ಹೋಮ್ ಕಲೆಕ್ಷನ್ ಮಾಡಿ ಅಥವಾ ದೂರದಿಂದ ಎಲ್ಲೋ ಕಲೆಕ್ಷನ್ ಮಾಡಿಬಿಟ್ಟು ತೊಗೊಂಬರೋದ್ರಿಂದ ನಿಮ್ಮ ಟೆಸ್ಟಲ್ಲಿ ತುಂಬ ಏರುಪೇರಾಗಿ ತುಂಬ ರಾಂಗ್ ರಿಪೋರ್ಟ್ಸ್ ಬಂದು ನಿಮಗೂ ಮತ್ತು ನಿಮ್ಮ ದಂಪತಿ ಅಂದರೆ ನಿಮ್ಮ ಟ್ರೀಟ್ಮೆಂಟ್ ಕೊಡೋದಕ್ಕೂ ತುಂಬ ತೊಂದರೆ ಉಂಟಾಗುತ್ತೆ. ಅಂದರೆ ರಾಂಗ್ ರಿಪೋರ್ಟ್ಸ್ ಬಂದಾಗ ಆ್ಯಕ್ಚುಲಿ ಚೆನ್ನಾಗಿರುತ್ತೆ, ಬಿಕಾಸ್ ಆಫ್ ಟ್ರಾವೆಲಿಂಗಲ್ಲಿ ಅಥವಾ ಏನೋ ಒಂದು ತೊಂದರೆಯಿಂದ ಅದು ರಾಂಗ್ ರಿಪೋರ್ಟ್ಸ್ ಬಂದಾಗ ಅನ್ನೆಸರಿ ನಿಮಗೆ ಮೆಡಿಸಿನ್ ಬರುತ್ತೆ. ಅದಕ್ಕೆ ಆ ರೀತಿ ಮಾಡಬೇಡಿ. ಆದಷ್ಟು ಮಟ್ಟಿಗೆ ಸೆಮೆನ್ ಕಲೆಕ್ಷನು ಎಲ್ಲಿ ಕ್ಲಿನಿಕ್ ಇರುತ್ತೋ ಅಲ್ಲೇ ಮಾಡಿ. ಆವಾಗ ನಿಮಗೆ ರಿಸಲ್ಟ್ಸು ಬೇಗನೆ ಬರುತ್ತೆ. ಯಾಕಂದರೆ ಟ್ರಾವೆಲಿಂಗ್ ಟೈಮು ಮತ್ತು ಟೆಸ್ಟ್ ಮಾಡಬೇಕಂತ ಇರುತ್ತಲ್ಲ, ಇಮ್ಮಿಡಿಯೇಟಾಗಿ ಅದನ್ನು ಇನ್ಕ್ಯುಬೇಟರ್ಲಿ ಇಡ್ತೀವಿ, ಅದನ್ನು ವಾರ್ಮ್ ಅಪ್ ಮಾಡ್ತೀವಿ, ಲಿಕ್ವಿಫಿಕೇಷನ್ ಆದ ಬಳಿಕ ಟೆಸ್ಟ್ ಮಾಡ್ತೀವಿ. ನಮ್ಮಲ್ಲಿ ಕಂಪ್ಯೂಟರೈಸ್ಡ್ ಸೆಮೆನ್ ಅನಾಲಿಸಿಸ್ ಇರೋದ್ರಿಂದ ಅಕ್ಯುರಸಿ ಆಫ್ ದಿ ರಿಪೋರ್ಟ್ ತುಂಬ ಚೆನ್ನಾಗಿರುತ್ತೆ. ಮತ್ತು ಮಾರ್ಫಾಲಜಿ ಮಾತ್ರ ಅದನ್ನು ನಾವು ಸ್ಲೈಡಲ್ಲಿ ರೀಚೆಕ್ ಮಾಡ್ತೀವಿ, ಎಷ್ಟು ಪರ್ಸೆಂಟೇಜ್ ಇದೆ, ಹೇಗಿದೆ, ಮೊಟಿಲಿಟಿ ಹೇಗಿದೆ. ಅಂದರೆ ಆ ಸೆಮೆನ್ ಅನಾಲಿಸಿಸ್ ಮಾಡಬೇಕಾದ್ರೆ ಮುಖ್ಯವಾದ 2 ಮಾಹಿತಿ ಇಟ್ಕೊಳ್ಳಿ ವೀಕ್ಷಕರೇ. ಒಂದು ಮೊಟಿಲಿಟಿ ಮತ್ತು ಇನ್ನೊಂದು ಮಾರ್ಫಾಲಜಿ. ಇದು ಎರಡನ್ನ ನಾವು ಕರೆಕ್ಟಾಗಿ ಆಕ್ಯುರೇಟಾಗಿ ಮಾಡಿದ್ರೆ ಯಾಕೆ ತೊಂದರೆ ಆಗ್ತದೆ ಅಂತ ಗೊತ್ತಾಗುತ್ತೆ. ಯಾಕೆಂದರೆ ಮಾರ್ಫಾಲಜಿ ಎಷ್ಟೊಂದು ಕಡೆ ಲ್ಯಾಬಲ್ಲಿ ಮಾಡೋದಿಲ್ಲ. ಅದಕ್ಕೆ ತುಂಬ ಸ್ವಲ್ಪ ಟ್ರೈನ್ ಬೇಕಾಗುತ್ತೆ, ಟ್ರೈನ್ ಸ್ಟಾಫ್ ಬೇಕಾಗುತ್ತೆ, ಅದು ಇಕ್ವಿಪ್ಮೆಂಟ್ಸ್ ಬೇಕಾಗುತ್ತೆ. ಅದಕ್ಕೆ ನಿಮಗೆ ಎಲ್ಲಿ ಇನ್ಫರ್ಟಿಲಿಟಿ ಸೆಂಟರ್ ಇದೆಯೋ ಅಂಥ ಕಡೆ ಮಾತ್ರ, ಕೆಲವೊಂದು ಕಡೆ ಮಾತ್ರ ಮಾರ್ಫಾಲಜಿ ಟೆಸ್ಟ್ ಮಾಡ್ತಾರೆ. ಅದಕ್ಕೆ ನೀವು ಗಮನವಿಟ್ಟು ತಿಳ್ಕೊಂಡು ಹೋಗ್ಬಿಟ್ಟು ಮಾಡಬೇಕು. ಇದು ಪುರುಷರಲ್ಲಿ ಮಾಹಿತಿ ಇರೋದು. ಮತ್ತು ಪುರುಷರಲ್ಲಿ ಇನ್ನೊಂದೇನೆಂದರೆ ಇಂಪಾರ್ಟೆಂಟ್ ಅಂದರೆ ಅವ್ರದ್ದು ಶುಗರ್ ಟೆಸ್ಟ್ ಮಾಡ್ತೀವಿ. ಅದು ಇಂಪಾರ್ಟೆಂಟ್. ಯಾಕೆಂದರೆ ಎಷ್ಟೊಂದು ಸಲ ಶುಗರ್ ಇರೋದೇ ಅವ್ರಿಗೆ ಗೊತ್ತಿರಲ್ಲ. ಆ ಶುಗರ್ ಇರೋದ್ರಿಂದ ಸೆಮೆನ್ ಕೌಂಟು, ಮೊಟಿಲಿಟಿ, ಮಾರ್ಫಾಲಜಿ ಎಲ್ಲ ಕಡಿಮೆ ಆಗಿರುತ್ತೆ. ಅದನ್ನು ತಿಳ್ಬೇಕು. ಅಂದರೆ ಫಾಸ್ಟಿಂಗ್ ಶುಗರು, PBS, HbA1c ಮತ್ತು ಸಿರಾಲಜಿ ಟೆಸ್ಟ್ ಅಂತ ಮಾಡ್ತೀವಿ. ಅಂದರೆ HIV, HbA1c, VDRL, HCV ಟೆಸ್ಟ್ ಇಂಪಾರ್ಟೆಂಟ್ ಮಾಡಬೇಕು. ಕೆಲವರಲ್ಲಿ ಅಂದರೆ ಪುರುಷರಲ್ಲಿ ಇಂಪಾರ್ಟೆಂಟ್ ಹಾರ್ಮೋನ್ ಟೆಸ್ಟ್ ಮಾಡ್ತೀವಿ. ಯಾವಾಗ ಅದು ಬೇಕಂದಾಗ, ಅಂದರೆ ಸೆಮೆನ್ ಅನಾಲಿಸಿಸ್ ಮಾಡಿದಾಗ ಅದನ್ನು ಕಡಿಮೆ ಇದ್ದಾಗ ಹಾರ್ಮೋನ್ ಟೆಸ್ಟ್ ಮಾಡಬೇಕು. ಅಲ್ಲಿವರೆಗೂ ಯಾವುದೇ ಅವಶ್ಯಕತೆಯ ಹಾರ್ಮೋನ್ ಟೆಸ್ಟ್ ಬೇಕಾಗಿಲ್ಲ. ಬಟ್ ಕೆಲವರಿಗೆ ನೋಡಿದ ತಕ್ಷಣ ನಾವು ಹೇಳ್ಬಿಡ್ತೀವಿ, ತುಂಬ ಒಬೆಸಿಟಿ ಇದ್ದರು ಅಥವಾ ಲೆಸ್ ಗ್ರೋತ್ ಆಫ್ ದಿ ಫೇಶಿಯಲ್ ಹೇರ್ಸ್ ಅಂದರೆ ಮುಸ್ಟಾಚ್ ಕಡಿಮೆ ಇರೋದು, ಬಿಯರ್ಡ್ ಕಡಿಮೆ ಇರೋದು ಅಥವಾ ಟ್ರಂಕಲ್ ಒಬೆಸಿಟಿ ಜಾಸ್ತಿ ಇರೋಂಥವ್ರಿಗೆಲ್ಲ ಮುಂಚೆನೇ ಹಾರ್ಮೋನ್ ಟೆಸ್ಟ್ ಮಾಡಬೇಕು. ಅದರಲ್ಲಿ ಯಾವುದಿದೆ FSH, LH, ಫ್ರೀ ಟೆಸ್ಟೋಸ್ಟೆರಾನ್ ಮತ್ತು ಪ್ರೊಲ್ಯಾಕ್ಟಿನು ಮತ್ತು ಈಸ್ಟ್ರೋಡಿಯಲ್ ಮತ್ತು ಇನಿಬಿನ್ B. ಅದು ಸ್ಪೆಸಿಫಿಕ್ ಆಗಿ ಕೆಲವೊಂದು ಕಡೆ ಮಾತ್ರ ಮಾಡ್ತೀವಿ. ಅದು ಯಾವಾಗ ಅಂದರೆ ಆ ಕೌಂಟು ಮೊಟಿಲಿಟಿ ತುಂಬ ಕಡಿಮೆ ಆಗಿರೋದು, ಯಾಕೆ ಕಡಿಮೆ ಆಯ್ತು ನೋಡೋದಕ್ಕೆ, ಡಿಫ್ರೆನ್ಷಿಯೇಟ್ ಮಾಡೋದಕ್ಕೆ. ಸೊ ಇದು ಬೇಸಿಕ್ ಹಾರ್ಮೋನ್ ಟೆಸ್ಟು ಪುರುಷರಲ್ಲಿ. ಹೆಣ್ಣು ಮಕ್ಕಳಲ್ಲಿ ಯಾವುದು ಟೆಸ್ಟ್ ಮಾಡಬೇಕಂತಂದರೆ ನೋಡಿ, ಬೇಸಿಕ್ಕಾಗಿ ಅವ್ರದ್ದು ಒಂದು ಬೇಸಲ್ ಸ್ಕ್ಯಾನಿಂಗ್ ಸೆಂಟರ್ ಅಂದರೆ PVS ಸ್ಕ್ಯಾನಿಂಗ್ ಅಂತ ಮಾಡ್ತೀವಿ. ಅದು ಒಂದು ಟೆಸ್ಟೇ. ಸ್ಕ್ಯಾನಿಂಗ್ ಅನ್ನೋದೇ ಅದರ ಟೆಸ್ಟ್ ಅಂತಲ್ಲ, ಅದನ್ನು ಒಂದು ಟೆಸ್ಟೇ. ಪೀರಿಯಡ್ ಆಗಿ 2nd or 3rd ಡೇಯಲ್ಲಿ ಅದನ್ನು ಟ್ರಾನ್ಸ್ವೆಜನಲ್ ಸ್ಕ್ಯಾನಿಂಗ್ ಅಂತೀವಿ. ಇದೇನು ಗೊತ್ತಾಗುತ್ತೆ ಅಂದರೆ ಯುಟ್ರಸ್ ಹೇಗಿದೆ ಮತ್ತು 2 ಕಡೆ ಓವರಲ್ಲಿ ಮೊಟ್ಟೆ ಎಷ್ಟಿದೆ ಅದನ್ನು ತಿಳುವಳಿಕೆ ನೋಡಿಕೊಂಡು ಮುಂದೆ ಫರ್ಟಿಲಿಟಿ ಇಂಡೆಕ್ಸ್ ಅಂತಲೇ ಪ್ರೆಡಿಕ್ಟ್ ಮಾಡ್ತೀವಿ. ಆ್ಯಂಟಲ್ ಫಾಲಿಕಲ್ ಕೌಂಟ್ ಅಂತೀವಿ. ಅದನ್ನು ಕರೆಕ್ಟಾಗಿ ಕೌಂಟ್ ಮಾಡಿ ಒಂದು ಪೇಪರ್ ಇರಬಾರ್ದು. ಮತ್ತು ಅದ್ರ ಓವರಿ ಹಿಂದುಗಡೆ ತೊಂದರೆ ಇದೆಯಾ, ಟ್ಯೂಬಲ್ಲಿ ನೀರು ತುಂಬಿಕೊಂಡಿದೆಯಾ, ಮತ್ತು ಅಡಿನೆಕ್ಸಲ್ ಮಾಸ್ ಇದೆಯಾ, ಮತ್ತು ಓವರೀಸಲ್ಲಿ ಯೂಟ್ರಸಲ್ಲಿ ಫೈಬ್ರಾಯ್ಡು, ವಾಲಿಪ್ಪು, ಅಡಿನಮೈಸಿಸು ಏನಾದರೂ ಒಂದು ತೊಂದರೆ ಉಂಟಾಗಿದ್ರು ಗೊತ್ತಾಗುತ್ತೆ. ಅದಕ್ಕೆ ಬೇಸಿಕ್ ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗು ಅನ್ನು 2nd ಅಥವಾ 3rd ಡೇ ಆಫ್ ದಿ ಪೀರಿಯಡ್ ಮಾಡಿದ್ರೆ ತುಂಬ ಉತ್ತಮ. ಅದರಿಂದ ನಮಗೆ ಎಷ್ಟರ ಮಟ್ಟಿಗೆ ಅವ್ರದ್ದು ಫರ್ಟಿಲಿಟಿ ಇಂಡೆಕ್ಸು ಇದೆ ಅಂತ ಗೊತ್ತಾಗುತ್ತೆ. ಅವ್ರಿಗೆ ಚಾನ್ಸಸ್ ಆಫ್ ಪ್ರೆಗ್ನೆನ್ಸಿ ಎಷ್ಟಾಗುತ್ತೆ ಅಂತ ಖಂಡಿತ ಹೇಳ್ಬೋದು. ಇನ್ನು ಅದರ್ ಟೆಸ್ಟ್ ಅಂತಂದರೆ ಬೇಸಿಕ್ ಹಿಮೋಗ್ಲೋಬಿನ್ ಟೆಸ್ಟ್ ಮಾಡಬೇಕು. ಯಾಕೆಂದರೆ ಹೆಣ್ಮಕ್ಳಲ್ಲಿ ತುಂಬ ಅನಿಮಿಯಾ ನೋಡಿರ್ತೀವಿ. ಆಲ್ವೇಸ್ ಬೇಸಿಕ್ CBC ಟೆಸ್ಟ್ ಮಾಡಲೇಬೇಕು, ಸಿರಾಲಜಿ ಟೆಸ್ಟ್ ಮಾಡಲೇಬೇಕು. ಮತ್ತು ಇಂಪಾರ್ಟೆಂಟ್ ಹಾರ್ಮೋನ್ ಅಂತಂದರೆ ಆ್ಯಂಟಿ ಮುಲ್ಲರಿನ್ ಹಾರ್ಮೋನ್ ಅಂತಿರೋದು. ಅದು ಒಂದು ಟೆಸ್ಟ್ ವಿಚ್ ಇಂಡಿಕೇಟ್ಸ್, ಅದರಲ್ಲಿ ತುಂಬ ಮಾಹಿತಿ ಸಿಗುತ್ತೆ. AMH ಟೆಸ್ಟಲ್ಲಿ ನಿಮ್ಮ ಎಗ್ಗಿಗೆ ಎಷ್ಟು ಶಕ್ತಿ ಇದೆ, ಎಷ್ಟು ಮಟ್ಟಿಗೆ ಅವರು ಆ ಮಗು ಆಗೋಕ್ಕೆ ಸಾಧ್ಯತೆ ಉಂಟಾಗುತ್ತೆ ಅಂತ ಗೊತ್ತಾಗುತ್ತೆ. ಅದಕ್ಕೆ AMH ಟೆಸ್ಟನ್ನು ಎಸ್ಪೆಷಲಿ
ಪೀರಿಯಡ್ ಆಗಿ ಸೆಕೆಂಡ್ ಥರ್ಡ್ ಡೇ ಮಾಡಬೇಕು. ಇನ್ನೂ ಕೆಲವು ಟೆಸ್ಟ್‌ಗಳನ್ನ ಹೇಳ್ಬೇಕಂದ್ರೆ FSH ಮಾಡ್ಬೋದು, LH ಮಾಡ್ಬೋದು, E2 ಮಾಡ್ಬೋದು. ಮತ್ತು ಥೈರಾಯ್ಡ್ ವೆರಿ ಇಂಪಾರ್ಟೆಂಟ್ ಟೆಸ್ಟ್ ನೋಡಿ. ಆ ಥೈರಾಯ್ಡನ್ನು ತುಂಬ ಜನರಲ್ಲಿ ನಾವು ನೋಡ್ತೀವಿ. ಒಂದೇ ಒಂದು ಸಿಂಪಲ್ ಟೆಸ್ಟ್ ಒಂದು ಥೈರಾಯ್ಡಿಂದ ಅದನ್ನು ಕಂಡುಹಿಡಿಬೋದು ನಾವು. ಥೈರಾಯ್ಡ್ ಟೆಸ್ಟ್ ಮಾಡಿದಾಗ ಹೈಪೋಥೈರಾಯ್ಡಿಸಮ್ ಇದೆಯಾ, ಅದರಿಂದ ಮಗು ಡೆವಲಪ್ಮೆಂಟ್‌ಗೆ ಮತ್ತು ಓವಲ್ಯೂಷನ್ ಆಗೋದಕ್ಕೆ ಮತ್ತು ಎಗ್ ಕ್ವಾಲಿಟಿಗೆ ಎಲ್ಲ ಎಫೆಕ್ಟ್ ಆಗುತ್ತೆ. ಮತ್ತು ಮುಂದೆ ಆ ಥೈರಾಯ್ಡಿಂದ ಅಬಾರ್ಷನ್ ರಿಸ್ಕ್ ಜಾಸ್ತಿ ಇರುತ್ತೆ. ಸೊ ಇವೆಲ್ಲ ಬೇಸಿಕ್ ಟೆಸ್ಟನ್ನು ಫಸ್ಟ್ ಬಂದಾಗ ಮಾಡಬೇಕು. ಅದರಿಂದ ನಮಗೆ ತುಂಬ ಮಾಹಿತಿ ಸಿಗುತ್ತೆ.